ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಗುಡ್ ಮಾರ್ನಿಂಗ್. ಇದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ. ಆ್ಯಂಡ್ ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಹಿಂದಿನ ದಿನ ಎಷ್ಟೇ ಕ್ಲೀನ್ ಮಾಡಿದ್ರು ಅಂದರೆ ನಾನು ಹಬ್ಬ ಹಿಂದಿನ ದಿನ ಕ್ಲೀನ್ ಮಾಡಿರಲಿಲ್ಲ. ಸೋಮವಾರ ಕ್ಲೀನ್ ಮಾಡ್ಕೊಂಡಿದ್ದೆ ಮನೇನ. ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದರೆ ಮನೆ ಗುಡಿಸ್ದೆ ದೀಪ ಹಚ್ಚೋದಕ್ಕೆ ಇಷ್ಟ ಆಗಲ್ಲ. ಹಂಗಾಗಿ ಮತ್ತು ಬೆಡ್ಶೀಟ್ಗಳೆಲ್ಲ ಮೈಲಿಗೆ ಇರುತ್ತೆ. ಹಂಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಒಗ್ದಿರೋ ಬೆಡ್ಶೀಟ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಕಸ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ನನಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ಪು ಕೂಡ ಆಗಿಲ್ಲ, ಇನ್ನೂ ಸ್ನಾನನೂ ಮಾಡಿಲ್ಲ. ಫಸ್ಟು ಬೆಡ್ಶೀಟೆಲ್ಲ ಚೇಂಜ್ ಮಾಡಿಕೊಂಡು ಕಸ ಗುಡಿಸ್ಬಿಟ್ಟು ಒರೆಸೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಕೆಲಸಗಳಿತ್ತು, ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇವತ್ತೇ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ. ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತಾರೆ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಅಂತ. ನಾನು ಬೇಗ ಎದ್ದೇಳಲ್ಲ. ನಾರ್ಮಲಿ 7:30 ಹಂಗೆ ಎದ್ದೇಳ್ತೀನಿ. ಏನಾದ್ರು ಹಬ್ಬಗಳಿದ್ರೆ ಇಲ್ಲ ಅಂದರೆ ಎಲ್ಲರೂ ಹೋಗೋದಿದ್ರೆ ಮಾತ್ರ ಬೇಗ ಎದ್ದೇಳ್ತೀನಿ. ಇವತ್ತು ನಾನು 6 ಗಂಟೆಗೆ ಎದ್ದಿದ್ದೆ. ಒಂದು ಸ್ವಲ್ಪ ಬೆಳಗ್ಗೆಲ್ಲ ಆದಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಆಮೇಲೆ ನೀಟಾಗಿ ಒರೆಸ್ಕೊಂಡೆ. ಗಲೀಜೇನಿರಲಿಲ್ಲ, ಬಟ್ ಆದರೂ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಮನೆ ಒರೆಸ್ಬಿಟ್ಟೇ ಪೂಜೆ ಮಾಡೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಬೇಗ ಎದ್ದೇಳೋದು ಮಾಡ್ಬೋದು, ಬಟ್ ಡೈಲಿ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕೆ ಕೆಲಸ ಮಾಡೋದು ಇಲ್ಲ ದಿನಚರಿ ಸ್ಟಾರ್ಟ್ ಮಾಡೋದಿರ್ಬೋದು ಮಾಡ್ಬೋದು. ಅದು ಸ್ವಲ್ಪ ದಿನ ಅಷ್ಟೇ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಏನು ಕೆಲಸ ಮಾಡಲ್ಲ. ಏನೇ ಕೆಲಸ ಇದ್ದರೂ ನಾನು ಹೆಂಗಿದ್ರು ಮನೇಲೇ ಇರೋದಲ್ವಾ, ಸೊ ಹಂಗಾಗಿ ಕೆಲ್ಸಕ್ಕೆ ಹೋಗೋದಿದ್ರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಮನೇಲೇ ಇರೋದ್ರಿಂದ ನಾನು ನಿಧಾನಕ್ಕೆ ಎದ್ದು ಫಸ್ಟು ಮಕ್ಳಿಗೆ ರೆಡಿ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ಬೇರೆ ಏನೇ ಕೆಲಸ ಇದ್ದರೂ ಮಾಡ್ಕೊತೀನಿ. ಸುಮಾರು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಮಾಡೋರು ಹೇಳ್ತಾರಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕು, 5 ಗಂಟೆಗೆ ಎದ್ದೇಳ್ತೀವಿ, 4 ಗಂಟೆಗೆ ಎದ್ದೇಳ್ತೀವಿ ಅಂತಂದ್ಬಿಟ್ಟು. ಅದೇನಿದ್ರೂ ಒಂದು ಸ್ವಲ್ಪ ದಿನ ಅಷ್ಟೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮಾಡ್ತಾ ಮಾಡ್ತಾ ಅದು ಬೇಜಾರಾಗ್ಬಿಡುತ್ತೆ, ಮತ್ತು ಫ್ರಸ್ಟ್ರೇಷನ್ ಶುರುವಾಗ್ಬಿಡುತ್ತೆ. ಮತ್ತು ಸಂಜೆ ಆಗ್ತಾ ಆಗ್ತಾ ಸಿಟ್ಟು ಬರೋದು, ಇಲ್ಲಾಂದರೆ ಏನೋ ಒಂಥರ ಆಗ್ಬಿಡುತ್ತೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗೆ ಬೇಗ ಎದ್ದರೆ ಇರಿಟೇಷನ್, ಸಂಜೆ ಆಗ್ತಾ ಆಗ್ತಾ ಇರಿಟೇಷನ್ ಆಗೋದು, ಏನರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಸ್ವಲ್ಪ ದಿನ ಆಗ್ತಾ ಆಗ್ತಾ ಲೈಫ್ ಒಂಥರ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಬೇಗ ಎದ್ದೇಳಲ್ಲ. ನನಗೆ ಸ್ವಲ್ಪ ಲೇಟಾಗಿ ಎದ್ದು ಕೆಲಸಗಳು ಶುರು ಮಾಡಿದ್ರೆ ಸಂಜೆವರೆಗೂ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತೀನಿ. ಬೆಳಗ್ಗೆ ಬೇಗ ಎದ್ದರೆ ನನಗೊಂಥರ ಬೇಜಾರಾಗ್ಬಿಡುತ್ತೆ ಲೈಫು. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದೇಳಲ್ಲ. ಎಷ್ಟೇ ತುಂಬ ಇಂಪಾರ್ಟೆಂಟ್ ಇದ್ದರೆ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀನಿ, ಒಂದೊಂದು ಸಲ ನಿದ್ದೆಗೋಸ್ಕರ ನಾನು ಅದನ್ನು ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟಿರ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಲ್ಲ ನಾನು. ಹಬ್ಬ ಇದ್ದರೆ ಮಾತ್ರನೇ ನಾನು ಬೆಳಗ್ಗೆ ಬೇಗ ಎದ್ದೇಳೋದು. ಅದು 5:30 6 ಗಂಟೆಗೆ ಹೇಳ್ತೀನಿ, ಅದಕ್ಕೂ ಮುಂಚೆ ಎದ್ದೇಳಲ್ಲ. ದಿನ ಬೆಳಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗ್ಬಿಡ್ತೀನಿ. ಅಮ್ಮ ತಿಂಡಿ ಮಾಡಿಕೊಡ್ತಾರೆ. ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದಿದ್ರು ಅವರೂ. ಸ್ಕೂಲಿದ್ದರೆ ಲೇಟಾಗಿ ಎದ್ದೇಳ್ತಾರೆ. ಇವತ್ತೇನೋ ಸ್ವಲ್ಪ ಬೇಗ ಎದ್ದಿದ್ರು, ಹಾಗಾಗಿ ಅವ್ರಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಾನು ಅದೇ ಹೇಳಿದ್ನಲ್ಲ, ಲಾಸ್ಟ್ ವೀಕ್ ಊರಲ್ಲಿ ಅಂದರೆ ಊರಿಗೆ ಹೋಗಿದ್ವಿ, ಇಲ್ಲಿ ರಾಮನಗರದಲ್ಲಿರಲಿಲ್ಲ. ಹಾಗಾಗಿ ನಾನೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೂಶ್ವಲಿ ಇದ್ದಾಗ ನೆಲ ಮಾತ್ರ ಒರೆಸ್ಕೊಂಡು ದೀಪ ಹಚ್ಕೊತೀನಿ. ಹಬ್ಬಗಳ ಟೈಮಲ್ಲಿ ಹಬ್ಬ ಟೈಮಲ್ಲಿ ಗೋಡೆ ಎಲ್ಲ ಕ್ಲೀನಾಗಿ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಮತ್ತು ತೇವ ಮಾಡ್ಕೊಂಡು ಒರೆಸ್ಬಿಟ್ಟು ಆಮೇಲೆ ನೆಲ ಎಲ್ಲ ಒಂದು ಸ್ವಲ್ಪ ಸೋಪಲ್ಲಿ ಉಜ್ಜಿ ಜಿಡ್ಡಾಗ್ಬಿಟ್ಟಿರುತ್ತಲ್ವ,
ದೀಪ ಹಚ್ಬೇಕಾದ್ರೆ ಮತ್ತು ಹೂವು ಎಲ್ಲ ಇಟ್ಟಿರೋದು. ಹಾಗಾಗಿ ಸ್ವಲ್ಪ ಸೋಪಲ್ಲಿ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡೆ. ಯೂಶ್ವಲಿ ಹಂಗೆ ಮಾಡ್ಕೊತೀನಿ ಹಬ್ಬ ಟೈಮಲ್ಲಿ ಮಾತ್ರ. ಮಾಮೂಲಿ ಇದ್ದಾಗ ಹಂಗೆ ಒರೆಸ್ಕೊಂಡು ದೀಪ ಹಚ್ಕೊತೀನಿ. ದೇವ್ರ ಮನೆ ಹೊಸ್ಲು ಮತ್ತು ಆಚೆಗಡೆ ಹೊಸ್ಲು, ಹಿಂದೆಗಡೆ ಹೊಸ್ಲೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡೆ. ಪೂಜೆ ಮಾಡೋ ಟೈಮ್ಗೆ ರಂಗೋಲಿ ಬಿಟ್ಕೊಳ್ಳೋಣ ಅಂದ್ಬಿಟ್ಟು. ಅಮ್ಮ ಕೂಡ ಬೇಗ ಇದ್ದಿದ್ರು. ದೇವ್ರ ಸಾಮಾನೆಲ್ಲ ಅವರೇ ಕ್ಲೀನಾಗಿ ಬೆಳಗಿಟ್ಟಿದ್ರು. ನಾನು ಜಸ್ಟು ಹುಣಸೆ ಹುಳಿ ಹಾಕ್ಕೊಂಡು ಬೆಳಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಯಾವಾಗಲೂ ಅಮ್ಮನೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಡ್ತಾರೆ. ನನಗಷ್ಟು ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಮಾಡ್ತೀನಿ. ಯೂಶ್ವಲಿ ಅಮ್ಮನೇ ಕ್ಲೀನ್ ಮಾಡಿಕೊಡ್ತಾರೆ. ಸುಮಾರು 15 ದಿನ ಅಂದರೆ ನ್ಯೂ ಇಯರ್ ಟೈಮಲ್ಲಿ ಪೂಜೆ ಮಾಡಿದ್ದು. ಅದಾದಮೇಲೆ ನಾನು ಪೂಜೆನೇ ಮಾಡಿಲ್ಲ. ಪೀರಿಯಡ್ಸ್ ಆಗಿಬಿಟ್ಟಿದೆ, ಹಾಗಾಗಿ ಪೂಜೆ ಮಾಡಿರಲಿಲ್ಲ. ಅದಕ್ಕೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ಬೆಳಗಿಟ್ಟು ರೆಡಿ ಮಾಡಿದೆ. ಒಂದೇ ಸಲ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ. ಬ್ಲೂ ಸ್ಯಾರಿನ ಹಿಂದಿನ ದಿನವೇ ಬ್ಲೌಸೆಲ್ಲ ಹೊಲಿಸಿ ಇಟ್ಕೊಂಡಿದ್ದೆ, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಮತ್ತು ಈ ಸ್ಯಾರಿನ ನಾನು ಲಾಸ್ಟು ಒಂದು 3 ಮಂತ್ಸ್ ಬ್ಯಾಕ್ ಉಟ್ಕೊಂಡಿದ್ದೆ. ಮತ್ತು ಅದೇ ಸ್ಯಾರಿನ ಉಟ್ಕೊಂಡು ರೆಡಿ ಆಗಿಬಿಟ್ಟು ಬಂದೆ. ಹಬ್ಬಕ್ಕೆ ಈ ಸೀರೆ ಉಟ್ಕೊಂಡಿದ್ದೆ ನಾನು. ಮತ್ತು ಇವಾಗ ದೇವ್ರಿಗೆ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಹೂವು ಎಲ್ಲ ಇಟ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಣ ಅಂತ. ಹಬ್ಬ ಅಂತ ಏನೂ ಸ್ಪೆಷಲ್ ಪೂಜೆ ಇರಲ್ಲ. ನಾರ್ಮಲಾಗಿ ಶುಕ್ರವಾರ ಶನಿವಾರ ಹೇಗೆ ಪೂಜೆ ಮಾಡ್ಕೊತೀವೋ ಅದೇ ಥರನೇ ಪೂಜೆ ಮಾಡೋದು. ನಮ್ಮ ಮನೇಲಿ ನಾನು ಚಿಕ್ಕದ್ರಿಂದ ನೋಡ್ಕೊಂಬಂದಿರೋದು ಗೌರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಮತ್ತು ಶಿವರಾತ್ರಿ ಹಬ್ಬ. ಸಂಕ್ರಾಂತಿ ಹಬ್ಬ ಇವಾಗ ಸಿಂಪಲ್ ಅನಿಸುತ್ತೆ. ಮೊದಲು ನಾವು ಚಿಕ್ಕವರಿರ್ಬೇಕಾದ್ರೆ ಚೆನ್ನಾಗಿರ್ತಾಯಿತ್ತು. ನಮ್ಮ ಮನೇಲಿ ಹಸು ಎಲ್ಲ ಸಾಕಿದ್ರು ಆವಾಗ. ಅಪ್ಪ ಮತ್ತು ನನ್ನ ತಮ್ಮನೂ ಚಿಕ್ಕವನು, ನಾನು ಚಿಕ್ಕವಳು. ಅಪ್ಪಗೆ ಕೆಲಸ ಜಾಸ್ತಿ ಇರ್ತಾಯಿತ್ತು. ಬೆಳಗ್ಗೆಲೇ ಅವರು ಹಸುಗೆ ಚೆನ್ನಾಗಿ ಹುಲ್ ಮೇಯಿಸಿ, ಆಮೇಲೆ ಚೆನ್ನಾಗಿ ಸ್ನಾನ ಮಾಡಿಸಿ, ಕೊಂಬಿಗೆಲ್ಲ ಬಣ್ಣ ಬೆಳೆದು, ಪೀಪಿ ಎಲ್ಲ ಕಟ್ಟಿ ಅಲಂಕಾರ ಮಾಡಿಬಿಟ್ಟು ಸಂಜೆ ಮೇಲೆ ಕಿಚ್ಚಾಯಿಸ್ಕೊಂಬರೋರು. ಆವಾಗ ಚೆನ್ನಾಗಿರ್ತಾಯಿತ್ತು. ಅಷ್ಟು ನೆನಪಿಲ್ಲ, ನಾನು ಅವಾಗ ಚಿಕ್ಕವಳು, ಹಾಗಾಗಿ ಮರ್ತುಬಿಟ್ಟಿದ್ದೀನಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ದೀಪ ಹತ್ತಿಸ್ಬೇಕು. ಸಂಕ್ರಾಂತಿ ಹಬ್ಬಕ್ಕೆ ನಾನಿವತ್ತು ಎಲ್ಲರ ಮನೇಲೂ ಪೊಂಗಲ್ ಮಾಡ್ತಾರೆ, ನಮ್ಮ ಮನೇಲೂ ಪೊಂಗಲ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಕಡಲೆಕಾಯಿ, ಗೆಣಸು, ಅವರೆಕಾಯಿನ ಬೇಯಿಸ್ಕೊತೀನಿ. ಪೊಂಗಲ್ ಮಾಡೋದಕ್ಕೆ 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, 1 ಕಪ್ ತೆಂಗಿನಕಾಯಿ, 2 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ. ಪೊಂಗಲ್ ಮಾಡೋದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆನ ಸಮ ಸಮ ತೊಗೋಬೇಕು. ಅಂದರೆ 1 ಕಪ್ಪು ಅಕ್ಕಿ ತೊಗೊಂಡ್ರೆ 1 ಕಪ್ ಹೆಸರುಬೇಳೆ ತೊಗೋಬೇಕು. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಸಮ ಸಮ ಹಾಕ್ಕೊಬೋದು. ನಾನು ಅಕ್ಕಿ ಜಾಸ್ತಿ ಹಾಕ್ಕೊಂಡು ಹೆಸರುಬೇಳೆನ ಕಡಿಮೆ ಹಾಕ್ಕೊಂಡು ಕ್ಲೀನಾಗಿ ತೊಳೆದು, ನಾನು 2 ಕಪ್ ಟೋಟಲಾಗಿ 3 ಕಪ್ ತೊಗೊಂಡಿದ್ದೀನಿ. 8ರಿಂದ 10 ಕಪ್ಪಷ್ಟು ನೀರು ಹಾಕ್ಕೊಂಡು, ಒಂದೇ ಒಂದು ಕಲ್ಲು ಉಪ್ಪು ಹಾಕ್ಕೊಂಡು, 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 3ರಿಂದ 4 ವಿಜಿಲು ಕೂಗಿಸ್ಕೊಬೇಕು. ನಾನು ಪೊಂಗಲ್ ಯಾವಾಗೂ ಮಾಡಿಲ್ಲ, ಖಾರ ಪೊಂಗಲ್ ಮಾಡಿದ್ದೀನಿ, ಸಿಹಿ ಪೊಂಗಲ್ ಯಾವಾಗೂ ಮಾಡಿಲ್ಲ, ಇನ್ನೂ ಸಿಹಿಯನ್ನು ಮಾಡಿದ್ದೀನಿ. ಇವಾಗ ಕಡಲೆಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕುಕ್ಕರ್ಗೆ ಒಂದು 2 ಹಿಡಿಯಷ್ಟು ಕಡಲೆಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಹಿಡಿಯಷ್ಟು ಅವರೆಕಾಯಿ, ಒಂದು ಸ್ವಲ್ಪ ಗೆಣಸು ಹಾಕ್ಕೊಂಡು, ಉಪ್ಪು, ನೀರು ಹಾಕ್ಕೊಂಡು, ಮತ್ತು ಇದನ್ನು ಒಂದು 2 ವಿಶಿಲ್ ಕೂಗಿಸ್ಕೊತೀನಿ. 1 ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಮನೇಲಿ ಯಾರು ಅಂದರೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಬೇಯಿಸಿರೋದು ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ. ಹಸಿ ಕಡಲೆಕಾಯಿ ತಿನ್ನೋದಕ್ಕೆ ನನಗಿಷ್ಟ, ಬೇಯಿಸಿರೋದು ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಪೂಜೆ ಮಾಡಾದಮೇಲೆ ಎಳ್ಳು ಬೆಲ್ಲ ತಿನ್ನೋದೇ ಮರ್ತುಬಿಟ್ಟಿದೆ, ಹಾಗಾಗಿ ಇವಾಗ ತಿಂತಾಯಿದ್ದೀನಿ. ನನಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಅಂದರೆ ಇಷ್ಟ, ಹಾಗಾಗಿ ನಾನಿವತ್ತು ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ನ ಮಾಡೋದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಫಸ್ಟು ಪಾತ್ರೆ ಬಿಸಿ ಆದಮೇಲೆ 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ.
ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಬೇಕಿದ್ದರೆ ಜಾಸ್ತಿ ತೊಗೊಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತೆಂಗಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಯೂಸ್ ಮಾಡ್ಬೋದು, ನಾನಿಲ್ಲಿ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊಳ್ಬೇಕು. ಅಕ್ಕಿ ಮತ್ತು ಹೆಸರುಬೇಳೆಯಿಂದ 2 ಕಪ್ ತೊಗೊಂಡಿದ್ದೀನಿ, ಹಾಗಾಗಿ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ, ಬಟ್ ಸ್ವೀಟ್ ಜಾಸ್ತಿ ಆಗಲ್ಲ, ಕರೆಕ್ಟಾಗಿರುತ್ತೆ. ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗೋದಕ್ಕೆ ಬಿಡಬೇಕು. ಇವಾಗ ಅಕ್ಕಿ ಮತ್ತು ಹೆಸರುಬೇಳೆ ಕೂಗಿಸ್ಕೊಂಡಿರೋದನ್ನ ವಿಶಿಲ್ ಹೋಗಿದೆ, ಇವಾಗ ತೆಗಿತಾ ಇದ್ದೀನಿ. ಅನ್ನ ಫುಲ್ಲು ಸಾಫ್ಟಾಗಿ ಚೆನ್ನಾಗಾಗಿದೆ. 2 ಕಪ್ಪಷ್ಟು ಅಕ್ಕಿ ಹಾಕಿದ್ದೆ, ಹಾಗಾಗಿ ಅನ್ನ ಸ್ವಲ್ಪ ಜಾಸ್ತಿ ಆಗಿದೆ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಬೆಲ್ಲ ಹಾಕಿರೋದು ಚೆನ್ನಾಗಿ ಬಿಸಿಯಾಗಿದೆ, ಕುದಿ ಬರ್ತಾ ಇದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ತೆಂಗಿನಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಮಾಡಿಟ್ಕೊಂಡಿರೋ ಅನ್ನ ಫುಲ್ಲು ಯೂಸ್ ಮಾಡ್ತಾ ಇಲ್ಲ, ಅದರಲ್ಲಿ ಅರ್ಧ ಭಾಗ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಫುಲ್ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಅನ್ನ ಮನೆ ಅಕ್ಕಿ ಯೂಸ್ ಮಾಡಿದ್ರಿಂದ ಅನ್ನ ಜಾಸ್ತಿ ಆಗಿದೆ, ಹಾಗಾಗಿ ಮಾಡಿಟ್ಕೊಂಡಿರೋದ್ರಲ್ಲಿ ಅರ್ಧ ಭಾಗ ಅಷ್ಟು ಸಿಹಿ ಪೊಂಗಲ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು 4 ಸೌಟಷ್ಟು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವೀಟ್ ಪೊಂಗಲ್ಲು ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾನು ಸ್ವೀಟ್ ಪೊಂಗಲ್ ಅಷ್ಟೇ ಮಾಡಬೇಕು ಅಂದ್ಕೊಂಡಿದ್ದೆ, ಖಾರ ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅನ್ನ ಜಾಸ್ತಿ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಾಡಿಟ್ಕೊಂಡಿರೋ ಅನ್ನ, ಅಂದರೆ ಅರ್ಧ ಸಿಹಿ ಪೊಂಗಲ್ಗೆ ಯೂಸ್ ಮಾಡಿದ್ದೀನಿ, ಇನ್ನರ್ಧ ಇರೋ ಅನ್ನಕ್ಕೆ ಮತ್ತು ನೀರನ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ನೀರನ್ನ ಹಾಕ್ಕೊಬೇಕು, ನಾನಿಲ್ಲಿ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತಣ್ಣೀರನ್ನೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಂಡಿರೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ತೆಂಗಿನ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಕರೆದಿಟ್ಕೊಂಡಿರೋ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಖಾರ ಎಲ್ಲ ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೆಣಸಿನ ಪುಡಿನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಖಾರ ಪೊಂಗಲ್ಲು ರೆಡಿ ಆಗುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಖಾರ ಪೊಂಗಲ್ ಮಾಡೋಣ ಅಂತ, ಸ್ವೀಟ್ ಪೊಂಗಲ್ ಒಂದೇ ಮಾಡೋಣ, ಕಡಲೆಕಾಯಿ ಎಲ್ಲ ಬೇಯಿಸ್ತೀವಲ್ವ, ಹಾಗಾಗಿ 2 ಮಾಡಿದ್ರೆ ಖಾಲಿ ಆಗಲ್ಲ, ಹಂಗಾಗಿ ಬರೀ ಸ್ವೀಟ್ ಪೊಂಗಲ್ ಒಂದೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅನ್ನ ಜಾಸ್ತಿ ಆಗೋದ್ಮೇಲೆ ನಾನು ಸ್ವೀಟ್ ಪೊಂಗಲ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅರ್ಧ ಮಾತ್ರ ಯೂಸ್ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಮಾಡಿದೆ, ಇನ್ನರ್ಧನ ಯೂಸ್ ಮಾಡಿಕೊಂಡು ಖಾರ ಪೊಂಗಲ್ ಮಾಡಿದೆ. ಬಟ್ ಆದರೂ ಟೇಸ್ಟು ಒಂಚೂರು ಹಾಳಾಗಿಲ್ಲ, ಸ್ವೀಟ್ ಪೊಂಗಲು ಚೆನ್ನಾಗಾಗಿತ್ತು, ಖಾರ ಪೊಂಗಲು ಚೆನ್ನಾಗಾಗಿತ್ತು. ನಾನು ಅಂದ್ಕೊಂಡೆ ಸ್ವೀಟ್ ಪೊಂಗಲ್ಗೆ ಸ್ವೀಟು ಜಾಸ್ತಿ ಆಗಿಬಿಡುತ್ತೆ ಅಂತ, ಬಟ್ ಜಾಸ್ತಿ ಆಗಿರಲಿಲ್ಲ, ಕರೆಕ್ಟಾಗಿ ಆಗಿತ್ತು. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಊಟ ಮಾಡಿದೆ, ಮಕ್ಳಿಗೂ ಊಟ ಮಾಡಿಸ್ದೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಸ್ವಲ್ಪ ಊಟ ಮಾಡ್ತಿದ್ದಂಗೆ ಫುಲ್ಲು ಟಯರ್ಡ್ ಆಗಿಬಿಡ್ತು. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೆ, ಹಿಂದಿನ ದಿನವೂ ಕೆಲಸ ಮಾಡಿದ್ದೆ, ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ವೀಡಿಯೋ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಊಟ ತಿಂತಿದ್ದಂಗೆ ಫುಲ್ಲು ಟಯರ್ಡ್ ಆಗಿಬಿಡ್ತು. ಸೀರೆಲಿ ಫುಲ್ಲು ಟಯರ್ಡ್ ಅನಿಸಿತ್ತು, ಹಾಗಾಗಿ ಸೀರೆನ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಹಸುನ ಕಿಚ್ಚಾಯಿಸೋ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ಕಮೆಂಟ್ ಮಾಡಿದರು ಇದರಲ್ಲಿ ಇನ್ಸ್ಟಾಗ್ರಾಮದಲ್ಲಿ, ನೆಂಟ್ರು ಯಾರನ್ನೂ ಕರಿಯಲ್ವಾ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಎಳ್ಬೀರೋದೆಲ್ಲ ಮಾಡ್ತಿರಲಿಲ್ಲ, ಹಾಗಾಗಿ ನಾನು ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ. ಮತ್ತು ಇನ್ನೊಂದು, ನನಗೆ ಯಾರ ಮನೆಗೂ ಹೋಗೋಕ್ಕೆ ಇಷ್ಟ ಇಲ್ಲ, ಬೇರೆಯವ್ರನ್ನೂ ನಮ್ಮ ಮನೆಗೆ ಕರೆಯೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು
ಹಬ್ಬಗಳ ಟೈಮಲ್ಲಿ ನಾವು ನಮ್ಮ ಫ್ಯಾಮಿಲಿ ಅಷ್ಟೇ, ಬೇರೆಯವ್ರನ್ನ ಯಾರನ್ನೂ ಕರೆಯಲ್ಲ. ಇವಾಗ ಕವಣಾಪುರಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಕಿಚ್ಚೈಸೋದನ್ನ ನೋಡ್ಕೊಂಬರೋಕ್ಕೆ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಬಸಪ್ಪ ಇದೆ, ಹಾಗಾಗಿ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಹೋದ ವರ್ಷವೂ ಬಂದಿದ್ವಿ, ಹಾಗಾಗಿ ಈ ವರ್ಷವೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಹಸುಗಳನ್ನ ಕಿಚ್ಚಾಯಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಲಾಸ್ಟ್ ಟೈಮು ಕೂಡ ಹೋಗಿದ್ವಿ, ಹಾಗಾಗಿ ಈ ಸಲಿನೂ ಹೋಗೋಣ ಅಂತ ಹೋಗಿದ್ವಿ. ನಾವು ಲಾಸ್ಟ್ ಟೈಮು ಸ್ವಲ್ಪ ಬೇಗ ಹೋಗಿದ್ವಿ, ಈ ಸಲ ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗಿತ್ತು. ಇವರು ಬಸಪ್ಪ ಅಂತ ಅಂದ್ಬಿಟ್ಟು, ಕವಣಾಪುರದ ಬಸಪ್ಪ ಬಾಸ್ ಅಂತ ಕರೀತಾರೆ. ಇಲ್ಲಿ ತುಂಬ ಹಸುಗಳನ್ನೆಲ್ಲ ಹಿಡ್ಕೊಬಂದಿದ್ರು. ಇವಾಗ ಕಿಚ್ಚಾಯಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮಗೂ ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ಬೆಂಕಿ ಹಚ್ಚೋದಕ್ಕೆ ಗರಿಗಳನ್ನೆಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ, ತುಂಬ ಜಾಸ್ತಿ ಹಚ್ಬಿಟ್ಟಿದ್ರು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಜೋರಾಗಿ ಉರಿತಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಕಿಚ್ಚಾಯಿಸಿದ್ರು. ಇನ್ನೂ ಜಾಸ್ತಿ ಉರಿತಿತ್ತು, ಬಟ್ ಯಾರಿಗೂ ಕಾಯೋಕ್ಕೆ ಟೈಮ್ ಇರಲಿಲ್ಲ. ಆ ಜೋರು ಬೆಂಕಿಲೇ ಹಸುಗಳನ್ನ ಕಿಚ್ಚಾಯಿಸ್ಕೊಂಡು ಹೋದರು. ನಮ್ಮೂರಲ್ಲಿ ಸೀಮೆ ಹಸುನೆಲ್ಲ ಕಿಚ್ಚಾಯಿಸಲ್ಲ, ಬಟ್ ಇಲ್ಲಿ ಸೀಮೆ ಹಸು ಕೂಡ ಕಿಚ್ಚಾಯಿಸ್ತಾಯಿದ್ರು. ನಾಟಿ ಹಸು ಕಡಿಮೆ ಇವಾಗ. ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡು ಕಿಚ್ಚಾಯಿಸೋದನ್ನೆಲ್ಲ ನೋಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಊರಾಚೆ ಕಿಚ್ಚಾಯಿಸೋದು, ಊರೊಳಗಡೆ ದೇವಸ್ಥಾನ ಇರೋದು. ಇಲ್ಲಿ ಕವಣಾಪುರದ ಬಸಪ್ಪ ಅಂತ ಹೇಳ್ತಾರಲ್ಲ, ಅದು ಇಲ್ಲೇ ಇರೋದು. ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಕತ್ಲೆ ಆಗಿತ್ತು. ಟೆಂಪಲ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಹೋಗಿದ್ನಲ್ವ, ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಮತ್ತು ಸಂಕ್ರಾಂತಿ ಹಬ್ಬ, ಈ ವರ್ಷ ಸಂಕ್ರಾಂತಿ ಹಬ್ಬನ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.